ಇನ್ನು ಸ್ನೇಕ್ ಶ್ಯಾಮ್ ಜೊತೆ ಇವರು ಕೂಡ ಬಿಗ್ ಬಾಸ್ ಸ್ಪರ್ಧಿ ಕಳೆದ ಸೀಸನ್ನಲ್ಲಿ ಇವ್ರ ಜೊತೆ ನಮ್ಮ ಪ್ರತಿನಿಧಿ ರಾಮ್ ಮಾತುಕತೆ ನಡೆಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಎಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಂತಹ ಬಿಗ್ ಬಾಸ್ ಸೀಸನ್ 12 ವಿಜೇತರಾಗಿ ಗಿಲ್ಲಿ ಹೊರಹೊಮ್ಮಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಸ್ನೇಕ್ ಶ್ಯಾಮ್ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇತ್ತು. ಗಿಲ್ಲಿ ವಿಜೇತರಾಗಿದ್ದಾರೆ. ಗಿಲ್ಲಿ 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 ಎಲ್ಲೆಲ್ಲೋದ್ರೂ ಗಿಲ್ಲಿ 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 ಅಂತಾನೆ, ಎಲ್ಲೋದ್ರೂ ಗಿಲ್ಲಿನೇ. ಅಲ್ಲಿ ನೋಡಿದ್ರು ಕಟೌಟ್ ಗಿಲ್ಲಿ, ಇಲ್ಲಿ ನೋಡಿದ್ರು ಕಟೌಟ್ ಗಿಲ್ಲಿ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಗಿಲ್ಲಿ ಗೆಲ್ಲಬೇಕಿತ್ತು, ಗೆದ್ದಿದ್ದಾನೆ. ಯಾಕೆಂದರೆ ಆ ಮನುಷ್ಯ ಯಾವ ಥರ ಅಂತ ನನಗೆ ಗೊತ್ತು. ಗಿಲ್ಲಿ ತುಂಬ ಸರಳ ವ್ಯಕ್ತಿ, ಕಾಮಿಡಿ ಮಾಡೋ ವ್ಯಕ್ತಿ. ಅವ್ರದ್ದು ಕೆಲವು ಸ್ಟೋರಿಗಳೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಅವ್ರ ಅಪ್ಪ ಸತ್ತೋಗಿರ್ತಾರೆ, ಅವ್ರ ತಂಗಿ ಬರ್ತಾರೆ, ಅಕ್ಕ ಬರ್ತಾರೆ, ಅವ್ರಿಗೆ ಯಾವ್ಯಾವ ಥರ ಅಂದರೆ ಆ ಕಾಮಿಡಿ ಅವರೇ ಸ್ಕ್ರಿಪ್ಟ್ ರೈಟರು, ಎಲ್ಲ ಅವರೇ ಮಾಡೋದು. ಆ ವಾಕ್ ಚಾತುರ್ಯದಿಂದ ಗಿಲ್ಲಿನೇ ಮಾತ್ರ. ಯಾವತ್ತೂ ಹೇಳ್ತೀನಿ, ನಾವು ಫಸ್ಟು ಅಂದ್ಕೊಂಡಿದ್ವಿ ಗಿಲ್ಲಿನೇ ಗೆಲ್ಲಬೇಕು ಅಂತ. ಮಧ್ಯದಲ್ಲಿ ಕೆಲವರೆಲ್ಲ ಇರಿಟೇಷನ್ ಅಂತಿದ್ರು. ಬಿಗ್ ಬಾಸಲ್ಲಿ ಇರಿಟೇಷನ್ ಮಾಡಿದ್ರೇ ಬಿಗ್ ಬಾಸ್, ಅದು ಇರಿಟೇಷನ್ ಇಲ್ಲ. ಆದರೆ ಬಿಗ್ ಬಾಸ್ಗೆ ಹೋಗೋದೇ ಒಂದು ಅಚೀವ್ಮೆಂಟು. ಅಂಥದ್ರಲ್ಲಿ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂದರೆ ದೊಡ್ಡ ಅಚೀವ್ಮೆಂಟು. ಗಿಲ್ಲಿ ಆಲ್ ದ ಬೆಸ್ಟ್, ಶುಭವಾಗಲಿ. ಅಂದರೆ ಗಿಲ್ಲಿಯ ಆ ಒಂದು ಎಲ್ಲ ನಡೆ ನುಡಿ ಇದೆಲ್ಲ ನೋಡಿ ಎಲ್ಲರೂ ತಮ್ಮನ್ನು ತಾವಲ್ಲಿ ಫೀಲ್ ಮಾಡ್ತಾ ಇದ್ರ ಅಂತ. ನಾನು ಗಿಲ್ಲಿ ಆದೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗ್ಲೂ ನೋಡಿ, ಗಿಲ್ಲಿ ಬೇರೆಯವ್ರ ಥರ ಸೂಟ್ ಆಗಲಿ ಬೂಟ್ ಆಗಲಿ ಏನಾಗ್ತಿಲ್ಲ, ಒಂದು ಹಳೆ ಪಂಚೆ ಒಂದು ಬನಿಯನ್ನು ಹಾಕ್ಕೊಂಡೇ ಬಂದಿದ್ದು. ಹನುಮಂತನ ಅದೇ ಥರ ಬಂದಿದ್ದು. ಆದರೆ ಗಿಲ್ಲಿ ಏನೇ ಮಾಡಿದ್ರು ತಾನೆಲ್ಲೂ ಬಿಟ್ಕೊಡ್ಲಿಲ್ಲ. ಬಿಗ್ ಬಾಸ್ಗೋಸ್ಕರ ನಾನು ಚೇಂಜ್ ಆಗಬೇಕು ಅಂದ್ಕೊಳ್ಳಿಲ್ಲ. ಅವನಾಗೇ ಇದ್ದಿದ್ದಕ್ಕೆ ಗಿಲ್ಲಿ ಗೆದ್ದಿದ್ದು ಸರ್. ಯಾವತ್ತು ನಾವಾಗಿರಬೇಕು. ಇನ್ನೊಬ್ಬರಿಗೋಸ್ಕರ ಶ್ಯಾಮ ಚೇಂಜ್ ಆಗಬಾರ್ದು, ಇನ್ನೊಬ್ಬರಿಗೋಸ್ಕರ ರಾಮ ಚೇಂಜ್ ಆಗಬಾರ್ದು. ಶ್ಯಾಮ ಆಗೇ ಇರಬೇಕು, ರಾಮ ಆಗೇ ಇರಬೇಕು, ಗಿಲ್ಲಿ ಆಗೇ ಇರಬೇಕು. ಗಿಲ್ಲಿ ಯಾವ ಥರ ಅಂದರೆ, ನಾವು ಒಡೆ ಗಿಲ್ಲಿ ಎತ್ತುವಾಗ ಇದು 3 ಗಿಲ್ಲಿ ಅಲ್ಲ, ಗಿಲ್ಲಿಗಳು ಎತ್ಕೊಂಡೋಗಿ ಮೇಲಕ್ಕೆ ಹೋಗಿ ನಮ್ಮ ಗಿಲ್ಲಿ ಗೆದ್ದಿದ್ದಾರೆ. ಗಿಲ್ಲಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಅಂದರೆ ಗಿಲ್ಲಿಯ ಡೈಲಾಗ್ಗಳು, ಪಂಚಿಂಗ್ ಡೈಲಾಗ್ಗಳು, ರೈಮ್ಸ್ಗಳು, ಮತ್ತು ಸ್ಥಳದಲ್ಲೇ ಆಡಬಾರ್ದು ಆಡುವಂಥದ್ದು, ಇದೆಲ್ಲ ಸಹ ತಾವು ನೋಡಿದ್ದೀರಾ. ಸೊ ಹೇಗನ್ಸುತ್ತೆ, ಮತ್ತು ಅದನ್ನು ರಿಕಾಲ್ ಮಾಡ್ಬೋದಾ ಅಂತ ಆತಂದು? ಖಂಡಿತ. ಗಿಲ್ಲಿ ಯಾವ ಥರ ಅಂದರೆ, ಯಾವುದೋ ಒಂದು ಇದು ನೋಡ್ತೀನಿ ನಾನು, ಬೇಗ ಒತ್ತಾಯ್ತು 10-20ಕ್ಕೆಲ್ಲ ಹೋಗ್ಬೇಕು ಅಂತಾಳೆ. ಅಕ್ಕ ನೋಡೋಕ್ಕೆ ಸುಂದರವಾಗಿದೆಯಾ, 10-20ಕ್ಕೆ ಯಾಕೆ ಹೋಯ್ತೀಯಾ, 50,000ಕ್ಕೆ ಹೋಗು, ದುಡ್ಡಾದ್ರೆ ಸಿಗ್ತದೆ ಅಂತಾನೆ. ನಾ ಹೇಳಿದ ಬಸ್ಗೆ ಕಲಾ ಅಂತಾಳೆ, ಹಂಗೆ ಹೇಳು ಅಂತಾನೆ. ಆ ಥರ ಡೈಲಾಗ್ಗಳಿದೆಯಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಲಾಠಿ ಚಾರ್ಜ್ ಆಗ್ತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಹೇಳ್ತಾ ಇದ್ರು, ಅಂದ್ರೆ ಪೊಲೀಸರು ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ, ಅವ್ರು ಈಗ ಬರಲ್ಲ, ಎಲ್ಲ ಹೊರಟ್ಬಿಡ್ರಿ, ಬೆಳಗ್ಗೆ ಬರ್ತಾರ ಅವರು, ಈಗ ಯಾರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಆಚೆ ಬರೋದಿಲ್ಲ ಅಂತ. ಆದರೆ ಈಗಲೂ ಕೂಡ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು ಜಾಲಿ ಸ್ಟುಡಿಯೋ ಏನಿದೆ ಹೊರಭಾಗದಲ್ಲೇ ಈಗಲೂ ಕೂಡ ಸಾಕಷ್ಟು ಜನ ಅಲ್ಲೇ ಇದ್ದಾರೆ. ಬಟ್ ಅಲ್ಲಿ ಯಾವುದೋ ಒಂದು ಕಾರ್ ಬಂದರೂ ಕೂಡ ಕಾರಿಗೆ ಹೋಗಿ ಮುತ್ಕೊಳ್ಳುವಂಥದ್ದು, ಅಂದರೆ ಗಿಲ್ಲಿ ಬಂದ ಅಂತ ಒಂದು ಕಾರಣಕ್ಕೆ ಅಲ್ಲಿ ಹೋಗಿ ಮುತ್ಕೊಳ್ಳುವಂಥದ್ದು ಈ ರೀತಿಯಾಗೆಲ್ಲ ಆಗ್ತಾ ಇದೆ. ಆ ಕಾರಣದಿಂದಾಗಿ ಲಾಠಿ ಚಾರ್ಜ್ ಕೂಡ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಜಾಲಿವುಡ್ ಸ್ಟುಡಿಯೋ ಬಳಿಯ ದೃಶ್ಯಾವಳಿಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲೊಂದು ಕಾರ್ ಬಂತಂದ್ರೂ ಕೂಡ ಅಭಿಮಾನಿಗಳಲ್ಲಿ ಹೋಗುವಂಥದ್ದು, ಕಾರ್ಗೆ ಮುತ್ತಿಗೆ ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಗಿಲ್ಲಿ ಬಂದಿರಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಇದರಿಂದಾಗಿ ಅಲ್ಲಿ ಅಭಿಮಾನಿಗಳನ್ನು ನಿಯಂತ್ರಿಸುವಂತಹ ಸಲುವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಈ ಅಭಿಮಾನದ ವಿಚಾರಕ್ಕೆ ಬರೋದಾದರೆ, ಅಭಿಮಾನ ಅತಿರೇಕಕ್ಕೆ ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈಗಾಗಲೇ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಅಂದರೆ RCB ಕಪ್ ಗೆದ್ದಾಗಿರ್ಬೋದು, ಅಥವಾ ತಮಿಳುನಾಡಲ್ಲಿ ಆದಂತಹ ಒಂದು ವಿಚಾರ ಇರ್ಬೋದು, ಕಾಲು ತುಳಿತ ಪ್ರಕರಣ ಇರ್ಬೋದು. ಅದರಿಂದಾಗಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮದಿಂದಾಗಿ ಎಲ್ಲ ಅಭಿಮಾನಿಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಸೂಚನೆ ಕೊಡ್ತಾ ಇದ್ದಾರೆ, ಯಾರು ಕೂಡ ಈಗ ಬರೋದಿಲ್ಲ, ನೀವೆಲ್ಲ ಅಭಿಮಾನಿಗಳು ಬೆಳಗ್ಗೆ ಬನ್ನಿ, ಈಗ ಯಾರು ಕೂಡ ಅವ್ರು ಆಚೆ ಬರೋದಿಲ್ಲ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಅದರಿಂದಾಗಿ ಅಭಿಮಾನಿಗಳು ಕೂಡ ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸುವಂಥದ್ದು, ಅಥವಾ ಏನು ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಅಭಿಮಾನಿಗಳು ಕೂಡ ಮಾಡಬೇಕಾಗಿದೆ.